ಮಹಾದೇವಿ ಮಹಾದೇವಿ ಇವತ್ತು ನೀನು ಬಿಡಲ್ಲ, ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಶ್ರೀಮತಿ ಅವರೇ, ಈ ಪ್ರಪಂಚದಲ್ಲಿ ನಂದು ಅಂತ ಇರೋದು ಇದೊಂದೇ. ನನ್ನ ಗಂಡನ ಬುದ್ಧಿ ನಿಮಗೆ ಗೊತ್ತಲ್ಲ, ಅದಕ್ಕೆ ಈ ಮಗು ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದೀನಿ. ಕನಸು ಕಾಣೋದು ಸಹಜ ಗುಣ ತಾನೆ, ಕಾಣು. ಆದರೆ ಆ ಕನಸಿನ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಕೋಬೇಡ. ಬಂಗಾರಿ, ಯಾಕೋ ತಿರ್ಕೊಂಡೆ? ಆರತಿ ತಗೊಳ್ಳೋ. ಬೇಡ, ಹತ್ರ ಬರಬೇಡ, ದೂರ ಹೋಗೋ. ನೀನು ಬಸ್ರಿ ಅಲ್ವಾ, ಅದಕ್ಕೆ ದೇಶಕ್ಕೆ ಹೇಳಿದ ಕೂಡಲೇ ಗಾಬರಿ ಆಯ್ತು. ಸುನೀತಾ ಚಿಕ್ಕಮ್ಮನೂ ಬಸ್ರಿ ಅಲ್ವಾ ಅಪ್ಪ? ಬಂಗಾರಿ, ಸುನೀತಂಗೇನೂ ಆಗಿಲ್ಲ, ಪ್ರಜ್ಞೆ ತಬ್ಬಿದ್ದಾಳಷ್ಟೇ. ಆದ್ರೆ ಅವಳು ಗರ್ಭ ಉಳಿಲಿಲ್ಲ. ಸುನೀತಾ, ಸುನೀತಾ ಹೇಳಮ್ಮ. ಸುನೀತಾ, ಸುನೀತಾ, ಸುನೀತಾ ನೋಡು ಏನಾಗಿದೆ ನೋಡು. ಸುನೀತಾ, ಅಮ್ಮ ಸುನೀತಾ. ಸುನೀತಾ, 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 ಲೇ ಸುನೀತಾ. ಹೇಳಮ್ಮ, ಎಲ್ಲಿ ಬಿದ್ದೆ? ಯಾಕೆ ಹಿಂಗ್ ಬಿದ್ದೆ ಹೇಳು ಸುನೀತಾ. ಶ್ರೀಮತಿಯವರು ಸರಿಯಾದ ಸಮಯಕ್ಕೆ ಬಂದ್ರಿ. ನೋಡಿ ನಮ್ ಸುನೀತನ್ ಸ್ಥಿತಿ. ಸುನೀತಾ, ಯಾಕೆ? ಏನಾಯ್ತು ಹೇಳಿ, ಏನಾಗಿದೆ ನಮ್ ಸುನೀತನ್ಗೆ? ನೀವು ನಿಮ್ಮ ಮನ್ಸು ಗಟ್ಟಿ ಮಾಡ್ಕೋಬೇಕು. ಯಾಕೆ? ಏನಾಯ್ತು ಸುನೀತಂಗೆ? ಏನಾಯ್ತು? ಸುನೀತಂಗೇನೂ ಆಗಿಲ್ಲ, ಪ್ರಜ್ಞೆ ತಬ್ಬಿದ್ದಾಳಷ್ಟೇ. ಆದ್ರೆ ಅವಳು ಗರ್ಭ ಉಳಿಲಿಲ್ಲ. ನನ್ನ ಕಾಲು ಜಾರ್ತು ಬಿದ್ದೋದೆ. ಹಂಗಾರೆ ಬಂಗಾರಿಂದ ನಿನಗೇನು ತೊಂದರೆ ಆಗ್ಲಿಲ್ವಾ? ಇಲ್ಲ, ಬಂಗಾರಿ ನಂಗೇನೂ ತೊಂದರೆ ಮಾಡಿಲ್ಲ. ಜಾಜಿ, ನಿನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊ.
ಶೇಖರಿ, ಅಮ್ಮ, ಇತ್ತೀಚೆಗೆ ಬಂಗಾರಿನ ಸೂಕ್ಷ್ಮ ಗಮನಿಸಿದ್ಯಾ? ಅವನ್ ತುಂಬಾ ಬದಲಾಗಿದ್ದೇನೆ ಅಂತ ಅನಿಸ್ತಿಲ್ವಾ? ಹೌದಮ್ಮ, ಅದು ನಿನಗಷ್ಟೇ ಅಲ್ಲ, ಎಲ್ರ ಗಮನಕ್ಕೂ ಬಂದಿದೆ. ಮೊನ್ನೆ ಲಲಿತಾನು ಅದನ್ನೇ ಹೇಳ್ತಾ ಇದ್ಲು. ಯೋಚನೆ ಮಾಡು, ಸುನೀತನ್ ಜೊತೆ ಅಷ್ಟು ಚೆನ್ನಾಗಿದ್ದವನು ಇದ್ದಕ್ಕಿದ್ದಾಗೆ ದ್ವೇಷ ಮಾಡೋಕ್ ಶುರು ಮಾಡ್ಬಿಟ್ಟ. ಯಾವತ್ತು ಯಾರ ಮೇಲೂ ಕೈ ಮಾಡದೆ ಇದ್ದವನು ಜಗ್ಗಿ ಅಂತವನ್ ಮೇಲೆ ಕೈ ಮಾಡ್ದ. ನೋಡಿದ್ಯಲ್ಲ, ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ, ನಗು ಇಲ್ಲ, ಒಬ್ಬನೇ ಕೂತಿರ್ತಾನೆ. ಹೌದಮ್ಮ, ಆದ್ರೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ನನ್ಗೆ ಯಾಕೋ ಅನುಮಾನ ಬರ್ತಿದೆ ಕಣೋ. ಅಂದ್ರೆ ಏನ್ ಹೇಳ್ತಿರೋದ್ ನೀನು? ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಜಾಜಿಗೆ ಮುಹೂರ್ತ ನಿಗದಿಯಾಗಿದೆ. ಬಂಗಾರಿ, ಅಪ್ಪ, ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತಗ್ಸೋದು ಬೇಡ. ಇವ್ರಿಗೆ ಮದುವೆಗಿನ್ನ ಅದ್ರ ಜೊತೆ ಸಿಗೋ ವಸ್ತುಗಳೇ ಮುಖ್ಯ ಅನ್ನೋದಾದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಈ ಮದುವೆ ನಡೆಯೋದಿಲ್ಲ. ಏ ಮಾಲಿ, ನಾನು ಇಲ್ಲೇ ಇದ್ದೀನಲ್ಲ ಅವರ. ಮಾಳಿಗೆ ಮೇಲೆ ಮೆಣಸಿನ್ಕಾಯಿ ಒಣಗಿ ಹಾಕಿತ್ತು, ನೋಡಿದೇನೋ ಅವನ್ನ? ಈಗ ನನ್ನ ಮಗಳು ತನ್ನ ಗಂಡನ ಮನೇಲಿ ಅವನ ಮನೆ ದೇವ್ರನ್ನ ತನ್ನ ದೇವ್ರು ಅಂತ ಸ್ವೀಕರಿಸಿ ದೀಪ ಹಚ್ತಾ ಇರ್ತಾಳೆ. ದೇವ್ರಿಗೆ ದೀಪ ಹಚ್ಚಿ ನಮ್ಮ ಮನೆ ಸಂಸಾರ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳಿ. ಸ್ವಾಮಿ ವೆಂಕಟರಮಣ, ನಮ್ಮ ಅಕ್ಕನ ನೀನೇ ಕಾಪಾಡಬೇಕು. ಹೇಗೋ ಗೃಹ ಪ್ರವೇಶ ಅನ್ನೋದೊಂದು ಚೆನ್ನಾಗಾಯ್ತು. ಇನ್ಮೇಲಿಂದ ನೀನೇ ಅವಳನ್ನ ನೋಡ್ಕೊಬೇಕು. ಎರಡು ದೀಪನೂ ಪಿಂಕಿ ಹತ್ರನೇ ಹಚ್ಚಿಸಿದ್ಯಲ್ಲ, ಈಗ ಗೀತಾ ಏನ್ ಮಾಡ್ತಾಳೆ? ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲೋ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿಯಂ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್ ಆ ಥರ ಒಂದು ಸಸಿ ಇದೆಯಾ? ಎಲ್ಲಿಂದ? ಆಸ್ಪತ್ರೆಯಿಂದನಾ? ಯಾರ ಹತ್ರ ಮಾತಾಡಬೇಕಿತ್ತು? ಹಾ, ಇದ್ದಾರೆ. ಒಂದು ನಿಮಿಷ. ಅದಕ್ಕೆ ಏನಾದ್ರು ಆಸ್ಪತ್ರೆಯಿಂದ ಯಾರೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಯಾರೋ ಕುಷ್ಠರೋಗಿ ಅಂತೆ. ಸುಬ್ಲಕ್ಷ್ಮಕ, ನಿನ್ನ ಬಳಿ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಅರ್ಜುನನ ಪ್ರಾಣ ಅಪಾಯದಲ್ಲಿದೆ.
ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣ ಹೋಗಲಿದೆ. ನಾನೇನು ಮಾಡಿಲ್ಲ, ಅಪಾಯ ಇದೆ ಅಂತ ಸೂಚನೆ ಕೊಡಬಲ್ಲೆ ಅಷ್ಟೇ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಗೊತ್ತಿದೆ ತಾನೇ ನಿನಗೆ? ಈ ಅಹಂಕಾರನೇ ಇಷ್ಟು ದಿನ ನೀನು ಹಾಳು ಮಾಡ್ಕೊಂಬಂದಿರ. ಪಾತ್ರೆ ತೊಳೆಕ್ ಆಯ್ತದೋ ಇಲ್ವೋ? ಆಯ್ತದ ತೊಳೆ. ಹಾ ಗೌಡ್ರೆ ಗೌಡ್ರೆ. ಗೊತ್ತಾಯ್ತು ಕೇಳಿಸ್ತದೆ, ಬರ್ತೀನಿ. ಪಾತ್ರೆ ತೊಳೆದಿದ್ದಾಯ್ತು. ಒಂದು ಗೌಡ್ರೆ, ನನ್ನ ಹೆಂಡತಿ ದಿನ ಮನೇಲಿ ಪಾತ್ರ ತೊಳಿಸ್ತಾಳೆ, ತೊಳಿಲ್ಲ ಅಂದ್ರೆ ದಿನ ಓದಿತಾಳೆ ಗೌಡ್ರೆ. ಗಂಡನ ಕೈ ಕೆಲಸ ಎಲ್ಲ ಮಾಡಿಸ್ತೀರ, ನಾಚಿಕೆ ಹಾಕಿಲ್ವ ನಿಂಗೆ? ಅಯ್ಯ, ಗಂಡ ಆದ್ರ ಮಾತಕ್ಕೆ ತಲೆ ಮೇಲೆ ಕೋಡ್ ಬರ್ತದೆ.